ಏನೆಲ್ಲ ಸಾಧ್ಯತೆ ಇರುತ್ತೆ ಸರ್? ಈ ಹಿಂದೆ ಈ ರೀತಿ ಏನಾದರೂ ಆಗಿರುವಂಥ ಉದಾಹರಣೆಗಳು ಇದೆಯಾ? ಐ ಮೀನ್ ಹೈಕೋರ್ಟ್ ಕೊಟ್ಟಿರುವಂಥ ಜಾಮೀನನ್ನು ಸುಪ್ರೀಂ ಕೋರ್ಟಲ್ಲಿ ಪ್ರಶ್ನೆ ಮಾಡಿ ಅದು ರದ್ದಾಗಿದ್ರೆ ಅದು ಯಾವ ಗ್ರೌಂಡ್ಸ್ ಮೇಲೆ? ಪ್ಲೀಸ್ ಸರ್. ಈಗ ಹೈಕೋರ್ಟ್ನಲ್ಲಿ ಬೇಲ್ ಕೊಡೋಕ್ಕಿಂತ ಮುಂಚೆ ಸಮಂಜಸವಾದ ಕಾರಣಗಳನ್ನ ಉಲ್ಲೇಖ ಮಾಡಲಾರದೆ ಅದನ್ನು ಪರಿಶೀಲನೆ ಮಾಡಲಾರದೆ ಕೊಟ್ಟಿರದೇ ಇದ್ರೆ ಅಥವಾ ಡಿಸ್ಕ್ರಿಷನರಿ ಪವರ್ ಅಂತ ಏನಿರುತ್ತೆ, ವಿವೇಚನಾ ವಿಚಾರವನ್ನು ಅಥವಾ ವಿವೇಚನಾ ಅಧಿಕಾರವನ್ನ ಸರಿಯಾಗಿ ಬಳಸದೇ ಇದ್ದಾಗ ಆ ರೀತಿ ಸಾಕಷ್ಟು ಬಾರಿ ಬೇಲನ್ನ ರದ್ದು ಮಾಡಿ ವಾಪಸ್ ಕಳಿಸಿದ ಉದಾಹರಣೆಗಳು ಉಂಟು. ಹಾಗೂ ಬೇಲನ್ನ ರದ್ದು ಮಾಡಿ ಮರುಪರಿಶೀಲನೆಗೂ ಕಳಿಸಿರುವುದು ಸಾಕಷ್ಟು ಉದಾಹರಣೆಗಳು ಇದಾವೆ. ಈ ಕೇಸ್ನಲ್ಲಿ ಈಗಾಗಲೇ ಕೋರ್ಟ್ ಸ್ವಲ್ಪ ಅಭಿಪ್ರಾಯ ವ್ಯಕ್ತಪಡಿಸಿದೆ. ವಿವೇಚನಾ ಶಕ್ತಿಯನ್ನು ಅಥವಾ ವಿವೇಚನಾ ಅಧಿಕಾರವನ್ನು ಹೈಕೋರ್ಟ್ ಸರಿಯಾಗಿ ಅದನ್ನ ಉಪಯೋಗ ಪಡಿಸಿಲ್ಲ ಅಂತ ಹೇಳ್ಬಿಟ್ಟು ಈಗ ವ್ಯಕ್ತಪಡಿಸಿರೋದ್ರಿಂದ ಅದರ ಸಂಬಂಧಪಟ್ಟಂಗೆ ಈಗಾಗಲೇ ವಾದ ವಿವಾದಗಳು ಕೆಲವೊಂದು ಅಂಶಗಳಿಗೆ ಆಗಿದ್ದಾವೆ. ಎಲ್ಲವನ್ನು ಕೋರ್ಟ್ಗೆ ಮನವರಿಕೆ ಮಾಡಿಕೊಟ್ಟಲ್ಲಿ ಕೋರ್ಟ್ ಅದನ್ನ ಪರಿಶೀಲನೆಗೆ ತೆಗೆದುಕೊಳ್ಳುತ್ತೆ. ಇವನ್ ತಾವು ಪ್ರಸ್ತಾಪ ಮಾಡ್ತಾ ಇದ್ರಿ ಏಣಿಗೆ ಅವರೇ, ಮೊನ್ನೆಯೂ ಕೂಡ 17ನೇ ತಾರೀಕು ಇದು ವಿಚಾರಣೆಗೆ ಬಂದ ಟೈಮ್ನಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದ್ದು ಇದನ್ನೇ, ಜಾಮೀನು ಕೊಡೋ ವಿಚಾರದಲ್ಲಿ ವಿವೇಚನೆ ಬಳಸಿದಂತಿಲ್ಲ ಅಂತ. ಸುಪ್ರೀಂ ಕೋರ್ಟ್ಗೆ ಯಾವ ಕಾರಣಗಳಿಗಾಗಿ ಈ ರೀತಿ ಅನ್ನಿಸ್ತು ಸರ್? ನೋಡಿ, ಸಮಂಜಸ ಕಾರಣಗಳು ಬೇಕಾಗ್ತದೆ. ಈಗ ಕೋಲ್ಡ್ ಬ್ಲಡೆಡ್ ಮರ್ಡರ್ ಅಂತ ಇದನ್ನ ಕನ್ಸಿಡರ್ ಮಾಡೋದು ನಾವು. ಈ ಕೇಸ್ ನಲ್ಲಿ ಏನಾದ್ರೂ ರೇರೆಸ್ಟ್ ಆಫ್ ರೇರ್ ಸರ್ಕಮ್ಸ್ಟಾನ್ಸ್ ಕೊಡುವಂತದ್ದು, ಬೇಲ್ ಕೊಡುವಂತದ್ದು ಅಂತಂದ್ರೆ ಸಾಕ್ಷಿ ನಾಶ ಮಾಡೋದಿಲ್ಲ ಅನ್ನೋದಕ್ಕೆ, ಏನಾದ್ರೂ ಸಾಕ್ಷಿಗಳು ಏನು ಪೆಟ್ಟಚ್ಚಿಲ್ಲ ಅಥವಾ ಸಾಕ್ಷಿಗಳಿಗೆ ಏನೋ ಇನ್ಫ್ಲೂಯೆನ್ಸ್ ಮಾಡೋದಿಲ್ಲ ಅನ್ನೋದು ಏನಾದ್ರೂ ಮನವರಿಕೆ ಇದ್ರೆ ಮಾತ್ರ ಕೊಡಬಹುದು. ಆದ್ರೆ ಸದ್ಯದ ಹಂತದಲ್ಲಿನೇ ತರಾತುರಿಯಲ್ಲಿ ಕೊಟ್ಟಿರೋ ತರ ಇದೆ ಅಂತ ಹೇಳಿ ಈಗಾಗಲೇ ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸಿದೆ. ಬೇಲ್ ಕೊಡಲೇಬೇಕು ಅಂತ ನಿರ್ಧಾರ ಮಾಡಿ ಇದನ್ನ ಬೇಲ್ ಕೊಟ್ಟಿರೋ ತರ ಕಾಣ್ತಾ ಇದೆ ಅನ್ನೋ ತರ ವ್ಯಕ್ತಪಡಿಸಿದೆ. ಇಣಿಯವ್ರೆ, ಈ ಮೆಡಿಕಲ್ ಗ್ರೌಂಡ್ ಅನ್ನ ಏನು ಪ್ರಸ್ತಾಪ ಮಾಡಲಾಯಿತು ಅದೇ ಮುಳುವಾಗುವ ಸಾಧ್ಯತೆ ಇದೆಯಾ ಅಂತ ಹೇಳಿ ಸಿ.ವಿ. ನಾಗೇಶ್ ಅವರು ಮೆಡಿಕಲ್ ಗ್ರೌಂಡ್ಸ್ ನ ಪ್ರಸ್ತಾಪ ಮಾಡಿದ್ರು. ನಮ್ಮ ಕಕ್ಷಿದಾರರಿಗೆ ಜಾಮೀನು ಕೊಡ್ಲಿಲ್ಲ ಅಂತಂದ್ರೆ ಭಾರಿ ಸಮಸ್ಯೆ ಆಗುತ್ತೆ, ಆಪರೇಷನ್ ಸಕಾಲದಲ್ಲಿ ಆಗ್ಲಿಲ್ಲ ಅಂತಂದ್ರೆ ಅವ್ರಿಗೆ ಲಕ್ವಾ ಹೊಡೆಯುತ್ತೆ, ಭಾರಿ ಪ್ರಾಬ್ಲಮ್ ಆಗುತ್ತೆ ಅಂತ. ಆದ್ರೆ ಆಪರೇಷನ್ ಆಗ್ಲಿಲ್ಲ ಸರ್ ಇನ್ನೂವರೆಗೂ. ಸೊ ಇದನ್ನ ಸುಪ್ರೀಂ ಕೋರ್ಟ್ ಪರಿಶೀಲನೆಗೆ ತೆಗೆದುಕೊಳ್ಳುತ್ತೆ. ಕೋರ್ಟ್ ಮುಂದೆ ಮಿಸ್ರಿಪ್ರೆಸೆಂಟೇಷನ್ ಏನಾದ್ರು ಮಾಡಿದ್ರ ಅಥವಾ ಕೋರ್ಟ್ ಅನ್ನ ತಪ್ಪದಾರಿಗೆ ಏನಾದ್ರು ಎಳೆದಿದ್ರ, ಕೋರ್ಟ್ ಮೇಲೆ ಈ ರೀತಿ ಮೆಡಿಕಲ್ ರೆಕಾರ್ಡ್ಸ್ ಅನ್ನ ತೋರಿಸಿ ಏನಾದ್ರು ಡಿವಿಯೇಟ್ ಮಾಡಕ್ ಪ್ರಯತ್ನ ಮಾಡಿದ್ರ ಅಟೆನ್ಷನ್ ಅನ್ನ ಅನ್ನೋದ್ರ ಬಗ್ಗೆ ಕೋರ್ಟ್ ಕೂಡ ಪರಿಶೀಲನೆ ಮಾಡುತ್ತೆ. ಸರ್, ಈಗ ಹೈಕೋರ್ಟ್ ಈಗ ಜಾಮೀನನ್ನ ಏನು ಮಂಜೂರು ಮಾಡಿದೆ, ಇಲ್ಲಿ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ನಿಂದ ಲೋಪ ಆಗಿದೆ ಅಂತ ಹೇಳಿ ನೇರವಾಗಿ ಹೇಳಿ ಜಾಮೀನನ್ನ ಕ್ಯಾನ್ಸಲ್ ಮಾಡುವಂತ ಸಾಧ್ಯತೆ ಎಷ್ಟಿರುತ್ತೆ? ನೋಡಿ, ಈಗಾಗಲೇ ವ್ಯಕ್ತಪಡಿಸಿರೋದ್ರಿಂದ ಮ್ಯಾಕ್ಸಿಮಮ್ ಪಾಸಿಬಿಲಿಟಿ ಇದೆ ಅಂತ ನನ್ನ ಅನಿಸಿಕೆ. ಸರ್, ಮೆಡಿಕಲ್ ಗ್ರೌಂಡ್ಸ್ ಇಲ್ಲಿ ಮೇನ್ ರೀಸನ್ ಆಗ್ಬೋದಾ? ಅಲ್ಲ, ಆಗಲ್ಲ. ಯಾವ ರೀತಿ ಸರ್? ಅಂದ್ರೆ ಮೆಡಿಕಲ್ ಗ್ರೌಂಡ್ ಇದ್ರೆ ಸಪರೇಟ್ ಅರ್ಜಿ ಹಾಕಿ ಅದ್ರ ಬಗ್ಗೆ ಸಂಪೂರ್ಣವಾಗಿ ವರದಿಯನ್ನು ಕೋರ್ಟ್ ಮುಂದೆ ಸಲ್ಲಿಸಿ ಅದನ್ನ ಪಡೆದುಕೊಳ್ಬೇಕಾಗ್ತದೆ. ಈ ಹಂತದಲ್ಲೇ ಬರಲ್ಲ. ಅಲ್ಲಲ್ಲ ಇಣಿಗೆ ಸರ್, ನಾನು ಕೇಳ್ತಾ ಇರೋದು, ಈಗ ಇವರು ಆ ಜಾಮೀನು ಕೊಡುವಂಥ ಸಂದರ್ಭದಲ್ಲಿ ಅಂದರೆ ಹೈಕೋರ್ಟ್ನ ಮುಂದೆ ಜಾಮೀನಿನ ವಿಚಾರವಾಗಿ ಏನು ತಮ್ಮ ಕಕ್ಷಿದಾರ ಪರವಾಗಿ ನಾಗೇಶ್ ಅವರು ವಾದ ಮಂಡನೆ ಮಾಡಿದ್ರು, ಅಲ್ಲಿ ಮುಖ್ಯವಾಗಿ ಅವ್ರು ಹೇಳಿದ್ದು ಹೆಲ್ತ್ ಗ್ರೌಂಡ್ಸೇ. ಸೊ ಈಗ ಆ ಪ್ರಕಾರವಾಗಿ ಏನು ಕಾರಣಗಳನ್ನು ಕೊಟ್ಟಿದ್ರು ಆ ಕಾರಣಗಳ ಪ್ರಕಾರವಾಗಿ ಜಾಮೀನು ಆಗ್ತಾ ಇಲ್ಲ. ಇವರು ಚಿತ್ರೀಕರಣದಲ್ಲಿ ಭಾಗಿಯಾಗಿದ್ದಾರೆ, ಆರಾಮಾಗಿದ್ದಾರೆ. ಇನ್ನು ವಾದ ವಿವಾದ ನಡೀತಾ ಇದೆ, ಅದರ ಬಗ್ಗೆ ವಾದನೂ ಮಾಡಬಹುದು ಅಂತ ನನ್ನ ಅನಿಸಿಕೆ ಇದೆ. ಬಟ್ ಈಗ ಯಾವ ಕಾರಣಕ್ಕೆ ಮೆಡಿಕಲ್ ಗ್ರೌಂಡ್ ಅಂತ ಏನ್ ಹೇಳಿದ್ರು, ಅತಿ ಸೀರಿಯಸ್ ಅಂತ ಏನ್ ಹೇಳಿದ್ರು, ನಂತರದ ದಿನಗಳಲ್ಲಿ ಆ ಸಂಬಂಧಪಟ್ಟಂತ ಸಾಕ್ಷಿಗಳು ಯಾವುದೂ ಇಲ್ಲ. ಹಾಗಾಗಿ ಆ ವಿಚಾರನೂ ಕೂಡ ಕೋರ್ಟ್ ಮುಂದೆ ಪ್ರಸ್ತಾಪ ಮಾಡಬಹುದು ಅಂತ ಅನ್ಸುತ್ತೆ. ಅಲ್ಲ ಸರ್, ಮೇನ್ ರೀಸನ್ ಇದೇ ಆಗ್ಬೋದಲ್ಲ ಅಂತ ಎಣಿಗೆ ಸರ್. ಯಾಕಂದ್ರೆ ನೀವು ಏನ್ ಹೇಳಿ ಜಾಮೀನ್ ತಗೊಂಡಿದ್ರು ಅದನ್ನ ಮಾಡ್ಲಿಲ್ಲ ನೀವು, ಮತ್ತೆ ನಿಮ್ಗೆ ಜಾಮೀನ್ ಯಾಕೆ ಬೇಕು ಅಂತ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡೋದಲ್ಲ. ಆಗ್ಬಹುದು. ಇನ್ ಕೇಸ್ ಈಗ ಜಾಮೀನು ರದ್ದಾಯ್ತು ಅಂತಂದ್ರೆ ಮುಂದೆ ದರ್ಶನ್ಗೆ ಇರುವಂತ ಆಯ್ಕೆಗಳೇನು ಸರ್? ಚೇಂಜ್ ಆಫ್ ಸರ್ಕಮ್ಸ್ಟಾನ್ಸ್ ಇದ್ರೆ ಅದೇ ಕೋರ್ಟ್ ಮುಂದೆ, ಸೆಷನ್ಸ್ ಕೋರ್ಟ್ ಮುಂದೆ ಅವ್ರ ಅಪ್ಲಿಕೇಶನ್ ಹಾಕೋಬೇಕಾಗ್ತದೆ ಮತ್ತೊಮ್ಮೆ. ಅಥವಾ ಮೆಡಿಕಲ್ ಗ್ರೌಂಡ್ ಮೇಲೆ ಏನಾದರೂ ಸಾಕ್ಷಿ ಪುರಾವೆಗಳಿತ್ತು ಅಂತಂದ್ರೆ ಅದರ ಆಧಾರದ ಮೇಲೆ ಮಾಡಬೇಕಾಗತ್ತೆ. ಅವರು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಬಹುದಾ ನೇರವಾಗಿ? ಅಲ್ಲೇ ಅರ್ಜಿ ಕ್ಯಾನ್ಸಲ್ ಆಗಿದ್ರೆ ಬರಲ್ಲ. ಅದ್ರ ಬಗ್ಗೆ ಮಾತನಾಡೋದು ನನಗೆ ಸಮಂಜಸಲ್ಲ ಅನ್ಸುತ್ತೆ. ಯಾಕೆಂತಂದ್ರೆ ಇನ್ನೂ ವಿಚಾರಣೆ ಹಂತದ ಇರೋದ್ರಿಂದ ಸುಪ್ರೀಂ ಕೋರ್ಟ್ ಮುಂದೆ ಸಾಕಷ್ಟು ವಿಚಾರಗಳು ಅಲ್ಲಿ ಇನ್ನೂ ಪರಿಶೀಲನಾ ಹಂತದಲ್ಲಿ ಇರೋದ್ರಿಂದ ಈಗ ಬೇಲ್ ಈಗಾಗಲೇ ರಿಜೆಕ್ಟ್ ಆಗುತ್ತೆ ಅನ್ನೋದು ನಾವು ತಿಳ್ಕೊಳ್ಳೋದು ಬೇಡ ಅಂತ ನನ್ನ ಅಭಿಪ್ರಾಯ. ಅಲ್ಲ, ಇಫ್ ಅಂಡ್ ಬಟ್ ಸರ್, ಅಂದ್ರೆ ಆದರೆ ಏನೇನ್ ಸಾಧ್ಯ, ಅಂದ್ರೆ ಕಾನೂನಲ್ಲಿ ಏನ್ ಪ್ರೊಸೆಸ್ ಇರುತ್ತೆ ಅಂತ. ಆದ್ರೆ ಮತ್ತೆ ಕಸ್ಟಡಿಗೆ ತಗೊಂತಾರೆ. ಅದು ಹೇಗಿರುತ್ತೆ ಕಸ್ಟಡಿಗೆ ತೊಗೊಳ್ಳೋದು? ಅಂದ್ರೆ ಮತ್ತೆ ಅವ್ರನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರಾ ಅಥವಾ ಡೈರೆಕ್ಟ್ ಕಸ್ಟಡಿಗೆ ತಗೊಂಡು ಜೈಲಿಗೆ ಬಿಟ್ಟು ಬಂದ್ಬಿಡ್ತಾರಾ ಸರ್?
ಕೋರ್ಟಿಗೆ ಸರೆಂಡರ್ ಆಗಕ್ಕೆ ಹೇಳ್ತಾರೆ. ಹಾ, ಅಲ್ಲಿಂದ ನೇರವಾಗಿ ಕಸ್ಟಡಿಗೆ ತಗೊಳ್ಳೋದು. ಹೌದು. ಓಕೆ, ಫೈನ್. ಥ್ಯಾಂಕ್ ಯು ಎಣಿಗೆ ಅವರೇ, ರಿಪಬ್ಲಿಕನ್ ಜೊತೆಗೆ ಮಾತಾಡಿದ್ದಕ್ಕೆ. ಸೊ ಈ ರೀತಿಯ ಸಾಧ್ಯತೆಗಳ ಬಗ್ಗೆ ಸಂಕೇತ ಎಣಿಗೆ ನಮ್ಮ ಜೊತೆಗೆ ಮಾತಾಡ್ತಾ ತಿಳಿಸ್ತಾ ಇದ್ರು. ಮುಖ್ಯವಾಗಿ ಇನ್ ಕೇಸ್ ಜಾಮೀನು ರದ್ದಾಯಿತು ಅಂತಂದರೆ ಅವರಿಗೆ ಏನೇನು ಆಯ್ಕೆಗಳಿದೆ ಅಂದರೆ ದರ್ಶನ್ ಆ್ಯಂಡ್ ಗ್ಯಾಂಗ್ಗೆ ಅಂತಂದರೆ ಅವರು ಮತ್ತೆ ಸೆಷನ್ಸ್ ಕೋರ್ಟ್ಗೆ ಅಪೀಲ್ ಹೋಗಬೇಕು, ಸೆಷನ್ಸ್ ಕೋರ್ಟ್ಗೆ ಬಂದು ಅಪೀಲ್ ಹೋಗಬೇಕು, ಹೊರತಾಗಿ ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಅವರು ಮೇಲ್ಮನವಿ ಸಲ್ಲಿಸೋದಕ್ಕೆ ಬರೋದಿಲ್ಲ. ಸೆಷನ್ಸ್ ಕೋರ್ಟ್ಗೆ ಮತ್ತೆ ಅವರು ಅರ್ಜಿಯನ್ನು ಸಲ್ಲಿಸಿ ಮತ್ತೆ ಆ ಜಾಮೀನಿಗೆ ಅವರು ಅಪೀಲ್ ಮಾಡಬಹುದು ಅನ್ನುವಂತಹ ವಿಚಾರವನ್ನು ಏಣಿಗೆ ಅವರು ತಿಳಿಸ್ತಾ ಇದ್ರು. ಇದರ ಜೊತೆಗೆ ಒಂದು ಪಕ್ಷ ಜಾಮೀನು ರದ್ದಾದರೆ ನೇರವಾಗಿ ಅವರನ್ನು ಕಸ್ಟಡಿಗೆ ತೆಗೆದುಕೊಳ್ಳಾಗುತ್ತಾ ಅನ್ನುವಂಥ ಪ್ರಶ್ನೆಗೂ ಕೂಡ ಅವರು ಉತ್ತರವನ್ನು ನೀಡಿದರು. ಕೋರ್ಟ್ಗೆ ಸರೆಂಡರ್ ಆಗಿ ಅಂತ ಅವ್ರಿಗೆ ಸೂಚನೆಯನ್ನು ಕೊಡಲಾಗುತ್ತೆ. ಅವರು ಬಂದು ಕೋರ್ಟ್ಗೆ ಸರೆಂಡರ್ ಆದಮೇಲೆ ಅವರನ್ನು ಕಸ್ಟಡಿಗೆ ತೆಗೆದುಕೊಳ್ಳಲಾಗುತ್ತೆ. ಈಗಲೇ ಜಾಮೀನು ರದ್ದಾಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಮಾತಾಡೋದು ಬೇಡ ಅನ್ನುವಂಥದ್ದನ್ನು ಹೇಳ್ತಾ ಇದ್ರು. ಆದರೆ ಕಾನೂನಲ್ಲಿ ಏನೆಲ್ಲ ಅವಕಾಶಗಳಿದೆ ಅನ್ನೋದ್ರ ಬಗ್ಗೆ ನಾವು ಪ್ರಶ್ನೆಯನ್ನು ಮಾಡ್ತಾ ಇದ್ವಿ. ಸೊ ಆ ಪ್ರಕಾರವಾಗಿ ಏಣಿಗೆ ಅವರು ಉತ್ತರವನ್ನು ಕೂಡ ಕೊಟ್ಟರು. ಒಂದು ಪಕ್ಷ ಅವರು ಈಗ ಸದ್ಯಕ್ಕೆ ಏನು ವಿದೇಶದಲ್ಲಿದ್ದಾರೆ, ಜಾಮೀನು ರದ್ದಾಯಿತು ಅಂತಂದರೆ ಅವರಿಗೆ ಮಾಹಿತಿ ಹೋಗುತ್ತೆ, ಕೋರ್ಟ್ಗೆ ಸರೆಂಡರ್ ಆಗಿ ಅನ್ನುವಂಥ ಸೂಚನೆಯನ್ನು ಕೂಡ ಕೊಡ್ತಾರೆ. ಆ ಪ್ರಕಾರವಾಗಿ ಅವರು ಕೋರ್ಟ್ಗೆ ಬಂದು ಸರೆಂಡರ್ ಆಗಬೇಕು, ಅಲ್ಲಿಂದ ನೇರವಾಗಿ ಅವರನ್ನು ಕಸ್ಟಡಿಗೆ ತಗೊಂಡು ಜೈಲಿಗೆ ಬಿಟ್ಟು ಬರುವಂಥ ಕೆಲಸ ಆಗುತ್ತೆ ಅನ್ನುವಂಥದ್ದು. ಇನ್ನು ಹೆಲ್ತ್ ಗ್ರೌಂಡ್ಸ್ನ ವಿಚಾರವನ್ನು ಏನು ಪ್ರಸ್ತಾಪ ಮಾಡಿದ್ರು ಅದು ಇಲ್ಲಿ ಮೇನ್ ಆಗುತ್ತೆ ಅನ್ನುವಂಥ ಮಾತನ್ನು ಕೂಡ ಏಣಿಗೆ ಅವರು ಹೇಳ್ತಾ ಇದ್ರು. ಅನಾರೋಗ್ಯದ ವಿಚಾರವನ್ನು ಕೋರ್ಟ್ನ ಮುಂದೆ ಇಟ್ಟು ಜಾಮೀನನ್ನು ತಗೊಂಡಿದ್ದು, ಆದರೆ ಇಲ್ಲಿ ಆ ಪ್ರಕಾರವಾಗಿ ಆಗ್ತಾ ಇಲ್ಲ. ಎಲ್ಲ ಕಡೆ ಓಡಾಡ್ಕೊಂಡಿದ್ದಾರೆ, ಆರಾಮಾಗಿದ್ದಾರೆ, ಆಪರೇಷನ್ ಇನ್ನೂ ಆಗಿಲ್ಲ. ಸೊ ಈ ಎಲ್ಲ ವಿಚಾರಗಳು ಅಲ್ಲಿ ವಿಚಾರಣೆಯ ಸಂದರ್ಭದಲ್ಲಿ ಬರಬಹುದು ಅಂತ ಏಣಿಗೆ ಅವರು ಹೇಳ್ತಾ ಇದ್ರು. ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಪರ ವಕೀಲರು ವಾದ ಮಂಡನೆ ಮಾಡಲಿಕ್ಕಿದ್ದಾರೆ. ದರ್ಶನ್ ಪರ ಸಿದ್ಧಾರ್ಥ್ ದವೆ ವಾದ ಮಂಡನೆಯನ್ನ ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ. 15 ನಿಮಿಷ ವಾದಕ್ಕೆ ಅವಕಾಶವನ್ನು ಸುಪ್ರೀಂ ಕೋರ್ಟ್ ನೀಡಿದೆ. ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಜಾಮೀನು ಭವಿಷ್ಯ. ನಮಸ್ಕಾರ ಸರ್, ಈಗ ಬೇಲ್ ರದ್ದತಿ ಕೋರಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿರುವಂಥದ್ದು ಸರ್ಕಾರ. ಏನೆಲ್ಲ ಸಾಧ್ಯತೆ ಇರುತ್ತೆ ಸರ್? ಈ ಹಿಂದೆ ಈ ರೀತಿ ಏನಾದರೂ ಆಗಿರುವಂಥ ಉದಾಹರಣೆಗಳು ಇದೆಯಾ? ಐ ಮೀನ್ ಹೈಕೋರ್ಟ್ ಕೊಟ್ಟಿರುವಂಥ ಜಾಮೀನನ್ನು ಸುಪ್ರೀಂ ಕೋರ್ಟಲ್ಲಿ ಪ್ರಶ್ನೆ ಮಾಡಿ ಅದು ರದ್ದಾಗಿದ್ರೆ ಅದು ಯಾವ ಗ್ರೌಂಡ್ಸ್ ಮೇಲೆ? ಪ್ಲೀಸ್ ಸರ್. ಈಗ ಹೈಕೋರ್ಟ್ನಲ್ಲಿ ಬೇಲ್ ಕೊಡೋಕ್ಕಿಂತ ಮುಂಚೆ ಸಮಂಜಸವಾದ ಕಾರಣಗಳನ್ನ ಉಲ್ಲೇಖ ಮಾಡಲಾರದೆ, ಅದನ್ನು ಪರಿಶೀಲನೆ ಮಾಡಲಾರದೆ ಕೊಟ್ಟಿರದೇ ಇದ್ರೆ, ಅಥವಾ ಡಿಸ್ಕ್ರಿಷನರಿ ಪವರ್ ಅಂತ ಏನಿರುತ್ತೆ, ವಿವೇಚನಾ ವಿಚಾರವನ್ನು ಅಥವಾ ವಿವೇಚನಾ ಅಧಿಕಾರವನ್ನ ಸರಿಯಾಗಿ ಬಳಸದೇ ಇದ್ದಾಗ ಆ ರೀತಿ ಸಾಕಷ್ಟು ಬಾರಿ ಬೇಲನ್ನ ರದ್ದು ಮಾಡಿ ವಾಪಸ್ ಕಳಿಸಿದ ಉದಾಹರಣೆಗಳು ಉಂಟು. ಹಾಗೂ ಬೇಲನ್ನ ರದ್ದು ಮಾಡಿ ಮರುಪರಿಶೀಲನೆಗೂ ಕಳಿಸಿರುವುದು ಸಾಕಷ್ಟು ಉದಾಹರಣೆಗಳಿದ್ದಾವೆ. ಈ ಕೇಸ್ನಲ್ಲಿ ಈಗಾಗಲೇ ಕೋರ್ಟ್ ಸ್ವಲ್ಪ ಅಭಿಪ್ರಾಯ ವ್ಯಕ್ತಪಡಿಸಿದೆ. ವಿವೇಚನಾ ಶಕ್ತಿಯನ್ನು ಅಥವಾ ವಿವೇಚನಾ ಅಧಿಕಾರವನ್ನು ಹೈಕೋರ್ಟ್ ಸರಿಯಾಗಿ ಅದನ್ನ ಉಪಯೋಗ ಪಡಿಸಿಲ್ಲ ಅಂತ ಹೇಳ್ಬಿಟ್ಟು ಈಗ ವ್ಯಕ್ತಪಡಿಸಿರೋದ್ರಿಂದ ಅದರ ಸಂಬಂಧಪಟ್ಟಂಗೆ ಈಗಾಗಲೇ ವಾದ ವಿವಾದಗಳು ಕೆಲವೊಂದು ಅಂಶಗಳಿಗೆ ಆಗಿದ್ದಾವೆ. ಎಲ್ಲವನ್ನು ಕೋರ್ಟ್ಗೆ ಮನವರಿಕೆ ಮಾಡಿಕೊಟ್ಟಲ್ಲಿ ಕೋರ್ಟ್ ಅದನ್ನ ಪರಿಶೀಲನೆಗೆ ತೆಗೆದುಕೊಳ್ಳುತ್ತೆ. ಇವನ್ ತಾವು ಪ್ರಸ್ತಾಪ ಮಾಡ್ತಾ ಇದ್ರಿ ಏಣಿಗೆ ಅವರೇ, ಮೊನ್ನೆಯೂ ಕೂಡ 17ನೇ ತಾರೀಕು ಇದು ವಿಚಾರಣೆಗೆ ಬಂದ ಟೈಮ್ನಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದ್ದು ಇದನ್ನೇ, ಜಾಮೀನು ಕೊಡೋ ವಿಚಾರದಲ್ಲಿ ವಿವೇಚನೆ ಬಳಸಿದಂತಿಲ್ಲ ಅಂತ. ಸುಪ್ರೀಂ ಕೋರ್ಟ್ಗೆ ಯಾವ ಕಾರಣಗಳಿಗಾಗಿ ಈ ರೀತಿ ಅನ್ನಿಸ್ತು ಸರ್? ನೋಡಿ, ಸಮಂಜಸ ಕಾರಣಗಳು ಬೇಕಾಗ್ತದೆ. ಈಗ ಕೋಲ್ಡ್ ಬ್ಲಡೆಡ್ ಮರ್ಡರ್ ಅಂತ ಇದನ್ನು ಕನ್ಸಿಡರ್ ಮಾಡೋದು ನಾವು. ಈ ಕೇಸ್ ನಲ್ಲಿ ಏನಾದ್ರೂ ರೇರೆಸ್ಟ್ ರೇರ್ ಸರ್ಕಮ್ಸ್ಟಾನ್ಸ್ ಕೊಡುವಂತದ್ದು, ಬೇಲ್ ಕೊಡುವಂತದ್ದು ಇತ್ತು ಅಂತಂದ್ರೆ, ಸಾಕ್ಷಿ ನಾಶ ಮಾಡೋದಿಲ್ಲ ಅನ್ನೋದಕ್ಕೆ ಏನಾದ್ರು ಸಾಕ್ಷಿಗಳು ಏನು ಪೆಟ್ಟಚ್ಚಿಲ್ಲ ಅಥವಾ ಸಾಕ್ಷಿಗಳಿಗೆ ಏನೋ ಇನ್ಫ್ಲೂಯೆನ್ಸ್ ಮಾಡೋದಿಲ್ಲ ಅನ್ನೋದು ಏನಾದ್ರು ಮನವರಿಕೆ ಇದ್ರೆ ಮಾತ್ರ ಕೊಡಬಹುದು. ಆದ್ರೆ ಸದ್ಯದ ಹಂತದಲ್ಲಿನೇ ತರಾತುರಿಯಲ್ಲಿ ಕೊಟ್ಟಿರೋ ತರ ಇದೆ ಅಂತ ಹೇಳಿ ಈಗಾಗಲೇ ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸಿದೆ. ಬೇಲ್ ಕೊಡಲೇಬೇಕು ಅಂತ ನಿರ್ಧಾರ ಮಾಡಿ ಇದನ್ನ ಬೇಲ್ ಕೊಟ್ಟಿರೋ ತರ ಕಾಣ್ತಾ ಇದೆ ಅನ್ನೋ ತರ ವ್ಯಕ್ತಪಡಿಸಿದೆ. ಇಣಿಯವರು, ಈ ಮೆಡಿಕಲ್ ಗ್ರೌಂಡ್ ಅನ್ನ ಏನು ಪ್ರಸ್ತಾಪ ಮಾಡಲಾಯಿತು ಅದೇ ಮುಳುವಾಗುವ ಸಾಧ್ಯತೆ ಇದೆಯಾ ಅಂತ ಹೇಳಿ ಸಿ.ವಿ. ನಾಗೇಶ್ ಅವರು ಮೆಡಿಕಲ್ ಗ್ರೌಂಡ್ಸ್ ನ ಪ್ರಸ್ತಾಪ ಮಾಡಿದ್ರು. ನಮ್ಮ ಕಕ್ಷಿದಾರರಿಗೆ ಜಾಮೀನು ಕೊಡ್ಲಿಲ್ಲ ಅಂತಂದ್ರೆ ಭಾರಿ ಸಮಸ್ಯೆ ಆಗುತ್ತೆ, ಆಪರೇಷನ್ ಸಕಾಲದಲ್ಲಿ ಆಗ್ಲಿಲ್ಲ ಅಂತಂದ್ರೆ ಅವ್ರಿಗೆ ಲಕ್ವಾ ಹೊಡೆಯುತ್ತೆ, ಭಾರಿ ಪ್ರಾಬ್ಲಮ್ ಆಗುತ್ತೆ ಅಂತ. ಆದ್ರೆ ಆಪರೇಷನ್ ಆಗ್ಲಿಲ್ಲ ಸರ್ ಇನ್ನೂವರೆಗೂ. ಸೊ ಇದನ್ನ ಸುಪ್ರೀಂ ಕೋರ್ಟ್ ಪರಿಶೀಲನೆಗೆ ತೆಗೆದುಕೊಳ್ಳುತ್ತೆ. ಕೋರ್ಟ್ ಮುಂದೆ ಮಿಸ್ರಿಪ್ರೆಸೆಂಟೇಷನ್ ಏನಾದ್ರು ಮಾಡಿದ್ರ ಅಥವಾ ಕೋರ್ಟ್ ಅನ್ನ ತಪ್ಪು ದಾರಿಗೆ ಏನಾದ್ರು ಎಳೆದಿದ್ರ, ಕೋರ್ಟ್ ಮೇಲೆ ಈ ರೀತಿ ಮೆಡಿಕಲ್ ರೆಕಾರ್ಡ್ಸ್ ಅನ್ನ ತೋರಿಸಿ ಏನಾದ್ರು ಡಿವಿಯೇಟ್ ಮಾಡಕ್ ಪ್ರಯತ್ನ ಮಾಡಿದ್ರ ಅಟೆನ್ಷನ್ ಅನ್ನ ಅನ್ನೋದ್ರ ಬಗ್ಗೆ ಕೋರ್ಟ್ ಕೂಡ ಪರಿಶೀಲನೆ ಮಾಡುತ್ತೆ.
ಸರ್, ಈಗ ಹೈಕೋರ್ಟ್ ಈಗ ಜಾಮೀನನ್ನ ಏನು ಮಂಜೂರು ಮಾಡಿದೆ, ಇಲ್ಲಿ ಸುಪ್ರೀಂ ಕೋರ್ಟ್ ಹೈಕೋರ್ಟ್ನಿಂದ ಲೋಪ ಆಗಿದೆ ಅಂತ ಹೇಳಿ ನೇರವಾಗಿ ಹೇಳಿ ಜಾಮೀನನ್ನ ಕ್ಯಾನ್ಸಲ್ ಮಾಡುವಂತ ಸಾಧ್ಯತೆ ಎಷ್ಟಿರುತ್ತೆ? ನೋಡಿ, ಈಗಾಗಲೇ ವ್ಯಕ್ತಪಡಿಸಿರೋದ್ರಿಂದ ಮ್ಯಾಕ್ಸಿಮಮ್ ಪಾಸಿಬಿಲಿಟಿ ಇದೆ ಅಂತ ನನ್ನ ಅನಿಸಿಕೆ. ಸರ್, ಮೆಡಿಕಲ್ ಗ್ರೌಂಡ್ಸ್ ಇಲ್ಲಿ ಮೇನ್ ರೀಸನ್ ಆಗ್ಬೋದಾ? ಅಲ್ಲ, ಆಗಲ್ಲ. ಯಾವ ರೀತಿ ಸರ್? ಅಂದ್ರೆ ಮೆಡಿಕಲ್ ಗ್ರೌಂಡ್ ಇದ್ರೆ ಸಪರೇಟ್ ಅರ್ಜಿ ಹಾಕಿ ಅದ್ರ ಬಗ್ಗೆ ಸಂಪೂರ್ಣವಾಗಿ ವರದಿಯನ್ನು ಕೋರ್ಟ್ ಮುಂದೆ ಸಲ್ಲಿಸಿ ಅದನ್ನ ಪಡೆದುಕೊಳ್ಬೇಕಾಗ್ತದೆ. ಈ ಹಂತದಲ್ಲೇ ಬರಲ್ಲ. ಅಲ್ಲಲ್ಲ ಇಣಿಗೆ ಸರ್, ನಾನು ಕೇಳ್ತಾ ಇರೋದು, ಈಗ ಇವರು ಆ ಜಾಮೀನು ಕೊಡುವಂಥ ಸಂದರ್ಭದಲ್ಲಿ ಅಂದರೆ ಹೈಕೋರ್ಟ್ನ ಮುಂದೆ ಜಾಮೀನಿನ ವಿಚಾರವಾಗಿ ಏನು ತಮ್ಮ ಕಕ್ಷಿದಾರ ಪರವಾಗಿ ನಾಗೇಶ್ ಅವರು ವಾದ ಮಂಡನೆ ಮಾಡಿದ್ರು, ಅಲ್ಲಿ ಮುಖ್ಯವಾಗಿ ಅವ್ರು ಹೇಳಿದ್ದು ಹೆಲ್ತ್ ಗ್ರೌಂಡ್ಸೇ. ಸೊ ಈಗ ಆ ಪ್ರಕಾರವಾಗಿ ಏನು ಕಾರಣಗಳನ್ನು ಕೊಟ್ಟಿದ್ರು ಆ ಕಾರಣಗಳ ಪ್ರಕಾರವಾಗಿ ಜಾಮೀನು ಆಗ್ತಾ ಇಲ್ಲ. ಇವರು ಚಿತ್ರೀಕರಣದಲ್ಲಿ ಭಾಗಿಯಾಗಿದ್ದಾರೆ, ಆರಾಮಾಗಿದ್ದಾರೆ. ಇನ್ನು ವಾದ ವಿವಾದ ನಡೀತಾ ಇದೆ, ಅದರ ಬಗ್ಗೆ ವಾದನೂ ಮಾಡಬಹುದು ಅಂತ ನನ್ನ ಅನಿಸಿಕೆ ಇದೆ. ಬಟ್ ಈಗ ಯಾವ ಕಾರಣಕ್ಕೆ ಮೆಡಿಕಲ್ ಗ್ರೌಂಡ್ ಅಂತ ಏನ್ ಹೇಳಿದ್ರು, ಅತಿ ಸೀರಿಯಸ್ ಅಂತ ಏನ್ ಹೇಳಿದ್ರು, ನಂತರದ ದಿನಗಳಲ್ಲಿ ಆ ಸಂಬಂಧಪಟ್ಟಂತ ಸಾಕ್ಷಿಗಳು ಯಾವುದೂ ಇಲ್ಲ. ಹಾಗಾಗಿ ಆ ವಿಚಾರನೂ ಕೂಡ ಕೋರ್ಟ್ ಮುಂದೆ ಪ್ರಸ್ತಾಪ ಮಾಡಬಹುದು ಅಂತ ಅನ್ಸುತ್ತೆ. ಅಲ್ಲ ಸರ್, ಮೇನ್ ರೀಸನ್ ಇದೇ ಆಗ್ಬೋದಲ್ಲ ಅಂತ ಎಣಿಗೆ ಸರ್. ಯಾಕಂದ್ರೆ ನೀವು ಏನ್ ಹೇಳಿ ಜಾಮೀನ್ ತಗೊಂಡಿದ್ರು ಅದನ್ನ ಮಾಡ್ಲಿಲ್ಲ ನೀವು, ಮತ್ತೆ ನಿಮ್ಗೆ ಜಾಮೀನ್ ಯಾಕೆ ಬೇಕು ಅಂತ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡೋದಲ್ಲ. ಆಗ್ಬಹುದು. ಇನ್ ಕೇಸ್ ಈಗ ಜಾಮೀನು ರದ್ದಾಯ್ತು ಅಂತಂದ್ರೆ ಮುಂದೆ ದರ್ಶನ್ಗೆ ಇರುವಂತ ಆಯ್ಕೆಗಳೇನು ಸರ್? ಚೇಂಜ್ ಆಫ್ ಸರ್ಕಮ್ಸ್ಟಾನ್ಸ್ ಇದ್ರೆ ಅದೇ ಕೋರ್ಟ್ ಸೆಷನ್ಸ್ ಕೋರ್ಟ್ ಮುಂದೆ ಅವ್ರ ಅಪ್ಲಿಕೇಶನ್ ಹಾಕೋಬೇಕಾಗ್ತದೆ ಮತ್ತೊಮ್ಮೆ. ಅಥವಾ ಮೆಡಿಕಲ್ ಗ್ರೌಂಡ್ ಮೇಲೆ ಏನಾದರೂ ಸಾಕ್ಷಿ ಪುರಾವೆಗಳಿತ್ತು ಅಂತಂದ್ರೆ ಅದರ ಆಧಾರದ ಮೇಲೆ ಮಾಡಬೇಕಾಗತ್ತೆ. ಅವರು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಬಹುದಾ ನೇರವಾಗಿ ಅಲ್ಲೇ